ರುಜುರೆ ಬನ್ನಿ, ಯಾಕೆ ಹಾಗೆ ನಿಂತ್ಬಿಟ್ರಿ? ಫ್ರೆಶ್ ಅಪ್ ಆಗಿ. ಮಾಧವ್ ಅವರೇ, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಇಷ್ಟೊತ್ತು ಆಚೆನೇ ಇದ್ವಿ, ಎಷ್ಟೆಲ್ಲ ಮಾತಾಡಿದ್ವಿ, ಏನೆಲ್ಲ ಮಾತಾಡಿದ್ವಿ, ಇನ್ನೂ ಮಾತಾಡೋದಕ್ಕೆ ವಿಷಯ ಉಳ್ಕೊಂಡಿದ್ಯಾ? ವನಜ ಅವ್ರು ಫೋನ್ ಮಾಡಿದ್ರು. ಜನಾರ್ದನ್ ಅವರು ಅಭಿ ಹತ್ರ ಮಾತಾಡ್ತಾ ಇದ್ರಂತೆ. ನಮ್ಮ ಮನೆಗೆ ಸಂಬಂಧಪಟ್ಟ ಜಾಗದಲ್ಲಿ ಇದೆಲ್ಲ ಹೇಗೆ ಸಾಧ್ಯ? ಇಷ್ಟೆಲ್ಲ ಮಾಡುವಾಗ ನಾನು ಸುಮ್ಮನಿರ್ತೀನಿ ಅಂದ್ಕೊಂಡಿದ್ದಾರಾ? ಆ ಜಾಗ ನಮ್ಮ ಕಂಪನಿ ಹೆಸರಲ್ಲಿದೆ. ಆ ಜಾಗದ ಮೇಲೆ ನಮ್ಮ ಮನೆಯವರೆಲ್ಲರಿಗೂ ಒಂದು ಅಟ್ಯಾಚ್ಮೆಂಟ್ ಇದೆ, ಒಂದು ಸೆಂಟಿಮೆಂಟ್ ಇದೆ. ನಮ್ಮ ಕಂಪನಿಗೆ ಮೊದಲನೇ ಸಾರಿ ಲಾಭ ಬಂದಾಗ ತಗೊಂಡಿದ್ದ ಜಾಗ ಅದು. ಆ ಜಾಗದಲ್ಲಿ ಫಿಸಿಕಲಿ ಚಾಲೆಂಜ್ ಮಕ್ಕಳಿಗೆ ಒಂದು ಸ್ಕೂಲ್ ಕಟ್ಟಿಸ್ಬೇಕಂತ ಪ್ಲಾನ್ ಆಗ್ತಾ ಇದ್ದೀವಿ. ಅಂತ ಪವಿತ್ರವಾದ ಜಾಗದಲ್ಲಿ ಇವರು ಪಬ್ ರಿಸಾರ್ಟ್ ಅಂತ ಹೇಗೆ ಕಟ್ಟಿಸ್ತಾರೆ? ಅದಕ್ಕೆಲ್ಲ ಅವಕಾಶ ಮಾಡಿಕೊಡಲ್ಲ ನಾನು. ಈ ಕಡೆ ಚೇರು ಟೇಬಲ್ ಟಿವಿಗೆ ಕೈ ಹಾಕಿದ್ರೆ ತಾತಂದು ಅಂತೀರಾ. ನಿಮ್ಮಂಥವರಿಗೆ ದುಡ್ಡು ಕೊಟ್ಬಿಟ್ಟು ನಾವು ಬೀದಿ ಬಿಡಬೇಕು. ಸರ್ ಸರ್ ದುಡ್ಡೇ ಎಷ್ಟಿದೆ? 10,000 ಇದೆ ಸರ್. 10,000 ಯಾವ್ದಕ್ಕೂ ಸಾಕಾಗಲ್ಲ. ನಾಳೆ ಇಷ್ಟೊತ್ತಿಗೆ 30,000 ಬಡ್ಡಿ ಲೆಕ್ಕಕ್ಕೆ, ಮುಂದಿನ ತಿಂಗಳು 1,00,000 ಅಸಲು ಲೆಕ್ಕಕ್ಕೆ. ಇದಿಷ್ಟು ಕೊಡ್ಲಿಲ್ಲ ಅಂದ್ರೆ ನಿಮ್ ತಾತಂದಾದ್ರೂ ಸರಿ, ನಿಮ್ ಮುತ್ತಾತಂದ್ರಾದ್ರೂ ಸರಿ, ಈ ಸಾಮಾನೆಲ್ಲ ಎತ್ಕೊಂಡು ಹೋಗ್ಬಿಡ್ತೀನಿ. ರೆಡಿಯಾ ರಮೇಶ? ಸಮರ್, ತಾತ ರೇಷನ್ಗೆ ಅಂತ ಪಾಪ ಅವ್ರ ಪೆನ್ಷನ್ ದುಡ್ಡೆಲ್ಲ ನಮ್ಗೆ ಕೊಟ್ಟಿದ್ರು. ಅಷ್ಟು ದುಡ್ಡು ಹೊರಟೋಯ್ತಲ್ಲ, ಹೀಗೇನ್ ಮಾಡೋದು? ನೀನೇನು ತಲೆ ಕೆಡ್ಸ್ಕೊಬಿಡ ಸಿರಿ. ನಾನು ಹೋಗಿ ಇವತ್ತು ಸಂಬಳ ಕೇಳ್ತೀನಿ, ಹೇಗಾದ್ರೂ ಅಡ್ಜಸ್ಟ್ ಮಾಡೋಣ. ಆ ಜನಾರ್ದನ್ ಪೂರ್ಣಿ ವಿಷಯದಲ್ಲಿ ಏನೆಲ್ಲ ಮಾಡಿದ್ರು ಅಂತ ಗೊತ್ತಿದ್ದೋ ಈ ರೀತಿ ಹೇಳ್ತಿದ್ಯಾ ಅಭಿ? ಹೌದು, ಗೊತ್ತಿದ್ದೆ ಹೇಳ್ತಾ ಇದ್ದೀನಿ. ಅವರು ಎಲ್ಲರ ವಿಷಯದಲ್ಲೂ ಒಳ್ಳೆ ಉದ್ದೇಶ ಇಟ್ಕೊಂಡೆ ಹಾಗೆ ಮಾಡಿದ್ದು. ಆದ್ರೆ ಆ ಉದ್ದೇಶ ನಿಮ್ಗೆ ಯಾರಿಗೂ ಅರ್ಥ ಆಗ್ಲಿಲ್ಲ. ಅವ್ರ ಉದ್ದೇಶದಿಂದ ಅತ್ತಿಗೆಗೆ ಅಪ್ಪ ಅಮ್ಮನ ಪ್ರೀತಿನೂ ಸಿಕ್ತಿತ್ತು, ಆಸ್ತಿನೂ ಉಳ್ಕೋತಿತ್ತು. ಅದ್ರಲ್ಲಿ ತಪ್ಪೇನಿದೆ? ಶಟಪ್ ಅಭಿ. ಆಸ್ತಿಗೋಸ್ಕರ ಸಂಬಂಧಗಳ ಜೊತೆ ಆಟ ಆಡೋದು ಸರಿನಾ? ಮಾವ, ಡ್ಯಾಡ್ ಈ ರೀತಿ ಮಾಡಿದ್ದಾಗ್ಲಿ, ಪೂರ್ಣಿ ಅಕ್ಕನ ಮಗಳು ಅಂತ ಹೇಳಿದ್ದಾಗ್ಲಿ ನಿಮ್ಮ ಪ್ರಕಾರ ತಪ್ಪಿರ್ಬೋದು. ಆದರೆ ಅವ್ರು ಯಾಕೆ ಕೆಟ್ಟ ಉದ್ದೇಶ ಇಟ್ಕೊಂಡು ಇದನ್ನ ಮಾಡಿಲ್ಲ? ನೀನ್ ಟೆನ್ಷನ್ ಮಾಡ್ಕೋಬೇಡ ದೀಪಿಕಾ. ಇವ್ರಿಗೆ ಯಾರಿಗೂ ಪಪ್ಪ ಏನು ಅಂತ ಗೊತ್ತಿಲ್ಲ. ಅವ್ರಿಗೆ ನಾವು ಚೆನ್ನಾಗಿರ್ಬೇಕು, ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತ ಎಷ್ಟು ಆಸೆಗಳು ಇಟ್ಕೊಂಡಿದ್ದಾರೆ. ಡೋಂಟ್ ವರಿ, ನಾನು ಅವ್ರ ಜೊತೆಗೆ ಸ್ಟ್ರಾಂಗ್ ಆಗಿ ನಿಂತ್ಕೋತೀನಿ. ಇವ್ರು ಯಾರು ಏನೇ ಹೇಳಿದ್ರು ನಾನ್ ಜಗ್ಗಲ್ಲ. ಆ ಜಾಗದಲ್ಲಿ ರೆಸಾರ್ಟ್ ಮಾಡಕ್ಕೆ ಒಪ್ಪಿಗೆ ಕೊಟ್ಟಾಗಿದೆ, ಆ ಕೆಲ್ಸನೂ ನಡೀತಾ ಇದೆ. ಅದೆಲ್ಲ ಹಾಗೆ ಆಗುತ್ತೆ. ಎಷ್ಟೋ ಮಾತಾಡ್ತಿದ್ಯಾ ನೀನು? ಚಿಕ್ಕ ಹುಡುಗ ಇವತ್ತು ಸರಿ ಹೋಗ್ತಾನೆ, ನಾಳೆ ಸರಿ ಹೋಗ್ತಾನೆ ಅಂತ ಸುಮ್ಮನಿದ್ರೆ ಹೋಗ್ತಾ ಹೋಗ್ತಾ ಕೆಟ್ಟಾರಿನೇ ಹಿಡಿತಿದ್ಯಾ ನೀನು? ನಿನ್ನ ಹತ್ರ ವಾದ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ.
ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಆ ಪರ್ಮಿಷನ್ನ ವಾಪಸ್ ತಗೋ. ಏನು ಹೊಡಿತೀರಾ? ಹೊಡೆದನ್ನೆಲ್ಲ ಹೆದರಿಸ್ಬೋದು ಅನ್ಕೊಂಡಿದ್ದೀರಾ? ಇಲ್ಲ, ಇಷ್ಟೆಲ್ಲ ಆದ್ಮೇಲೆ ನಾನು ಯಾವುದೇ ಕಾರಣಕ್ಕೂ ಆ ಪರ್ಮಿಷನ್ನ ವಾಪಸ್ ತಗೊಳ್ಳಲ್ಲ. ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ.